ನಿಮಗೆ ಚಶ್ಮಾ ಇಲ್ಲ ಸ್ಪೆಕ್ಸ್ ಯಾಕೆ ಬರುತ್ತೆ ಗೊತ್ತಾ? 60 ದಿನ 60 ಶರೀರದಲ್ಲಾಗೋ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಸ್ಪೆಕ್ಸ್ ಇಲ್ಲ ಚಶ್ಮಾ ಬಂದಿದೆ ಅಂದರೆ ಇದಕ್ಕೆ ಮೇನ್ ಕಾರಣ ಏನು ಗೊತ್ತಾ? ಕಣ್ಣಿನ ಆಕಾರ ಮತ್ತು ಉದ್ದ ಬದಲಾಗೋದ್ರಿಂದ ಏನಾಗುತ್ತೆ, ದೂರ ಮತ್ತು ಹತ್ತಿರದ ವಸ್ತುಗಳು ನಿಮಗೆ ಕರೆಕ್ಟಾಗಿ ಕಾಣಲ್ಲ. ಇಲ್ಲ ಬ್ಲರ್ ಕಾಣ್ತವೆ, ಇಲ್ಲ ಮೊಬ್ಬಾಗಿ ಕಾಣ್ತವೆ, ಇಲ್ಲ ಮುಸ್ಕಾಗಿ ಕಾಣ್ತವೆ. ಹಾಗಿದ್ರೆ ಚಶ್ಮಾ ಇಲ್ಲ ಸ್ಪೆಕ್ಸ್ ಬರೋಕ್ಕೆ ಏನು ಕಾರಣ? ಮೊದಲನೇದು ಆನುವಂಶಿಕತೆ. ಅಂದರೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಯಾರಿಗಾದರೂ ಚಶ್ಮಾ ಇಲ್ಲ ಸ್ಪೆಕ್ಸ್ ಇದ್ದಂದರೆ ನಿಮ್ಮ ಮಕ್ಕಳಿಗೆ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎರಡನೇದು ನಿಮ್ಮ ದಿನ ಪೂರ್ತಿ ಯಾವುದಾದ್ರೂ ಒಂದು ಸ್ಕ್ರೀನ್ ನೋಡೋದು, ಇಲ್ಲ ಮೊಬೈಲ್ ಇರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇಲ್ಲ ಟಿ ವಿ ಏನಾದರೂ ರೆಗ್ಯುಲರಾಗಿ ನೋಡಿದ್ರೆ ಏನಾಗುತ್ತೆ, ನಿಮಗೆ ಆ ಸ್ಕ್ರೀನಿನ ಏನು ಬ್ರೈಟ್ನೆಸ್ ಇರುತ್ತಲ್ಲ ಅದರಿಂದ ನಿಮಗೆ ಡೈರೆಕ್ಟಾಗಿ ಕಣ್ಣಿಗೆ ಆಯಾಸ ಆಗುತ್ತೆ. ನಿಮಗೆ ಡೈರೆಕ್ಟಾಗಿ ನಿಮಗೆ ಚಶ್ಮಾ ಬರೋಲ್ಲ, ಆದರೆ ನಿಮ್ಮ ಕಣ್ಣಿನ ಆಯಾಸ ಜಾಸ್ತಿಯಾಗಿ ನಿಮಗೆ ಸ್ಪೆಕ್ಸ್ ಬರೋ ಚಾನ್ಸಸ್ ಇರುತ್ತೆ. ವಿಶೇಷವಾಗಿ ಮಕ್ಕಳು ಈ ಸ್ಕ್ರೀನನ್ನ ಹತ್ತಿರದಿಂದ ನೋಡ್ತಾರಲ್ವ, ಅವ್ರಿಗೆ ಮಯೋಪಿಯಾ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಮಕ್ಕಳಂತೂ ಇವಾಗ ಎಲ್ಲರಿಗೂ ಆಹಾ ಟಮಾಟರ್ ಬಡೆ ಮಜ್ಜದಾರ್ ಎಲ್ಲರೂ ಅದನ್ನೇ ನೋಡ್ತಿದ್ದಾರೆ. ಸೊ ದೂರ ಇಟ್ಟು ತೋರಿಸ್ಬೇಕು. ಮೂರನೇದು, ನೀವು ಹೊರಗಡೆ ನಿಸರ್ಗದಲ್ಲಿ ಬೆಳೆದೇ ಇದ್ದರೆ, ಆಟವಾಡದೇ ಇದ್ದರೆ ಚಿಕ್ಕ ಮಕ್ಕಳು, ನೈಸರ್ಗಿಕ ಬೆಳಕು ನಮ್ಮ ಕಣ್ಣಿಗೆ ಹೋಗಲ್ಲ. ಸೊ ಆವಾಗ ನಿಮಗೆ ಸ್ಪೆಕ್ಸ್ ಇಲ್ಲ ಚಶ್ಮಾ ಬರೋ ಚಾನ್ಸಸ್ ಇರುತ್ತೆ. ಈ ಥರ ಸ್ಟಡೀಸ್ ತುಂಬ ಆಗಿದೆ. ನಾಲ್ಕನೇದು, ನಿಮ್ಮ ಕಣ್ಣಿಗೆ ವಿಶ್ರಾಂತಿ ಸಿಗದೇ ಇದ್ದರೆ, ಅಂದರೆ ನೀವು ಜಾಸ್ತಿ ನಿದ್ದೆ ಮಾಡಲಿಲ್ಲ ಅಂದರೆ, ನೀವು ಜಾಸ್ತಿ ಕಣ್ಣು ಮುಚ್ಚಲಿಲ್ಲ ಅಂದರೆ, ಇಲ್ಲ ಜಾಸ್ತಿ ಹೊತ್ತು ಫೋನ್ ನೋಡಿದ್ರೆ ನಿಮ್ಮ ಕಣ್ಣು ಆಯಾಸ ಆಗೋಕ್ಕೆ ಜಾಸ್ತಿ ಆಗುತ್ತೆ. ಸೊ ಇದರಿಂದ ನೀವೇನು ಮಾಡಬೇಕು ಅಂದರೆ ಮಿನಿಮಮ್ 2 ಗಂಟೆ ದಿನ ಹೊರಗಡೆ ಹೋಗಿ ಆಟ ಆಡಬೇಕು. ನಿಸರ್ಗದ ಬೆಳಕನ್ನು ನಿಮ್ಮ ಕಣ್ಣಿಂದ ಆನಂದಿಸಬೇಕು. ನಿಮ್ಮ ಕಣ್ಣಿಗೆ ನಿಸರ್ಗದ ಬೆಳಕು ಬಡಿಬೇಕು. ಸ್ಕ್ರೀನ್ ಟೈಮ್ ಅಂದರೆ ನೀವು ಯಾವುದೂ ಗ್ಯಾಜೆಟ್ಸ್ನ ನೋಡೋದನ್ನ ತುಂಬಾ ಕಡಿಮೆ ಮಾಡಬೇಕು. ಮತ್ತು 20-20-20 ರೂಲನ್ನು ಫಾಲೋ ಮಾಡಿ. ಪ್ರತಿ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರ ಇರೋ ಒಂದು ವಸ್ತುನ 20 ಸೆಕೆಂಡ್ ನೋಡಬೇಕು. ಅಂದರೆ ನಿಮ್ಮ ಕಣ್ಣನ್ನು ಲೆನ್ಸು ಅಡ್ಜಸ್ಟ್ ಆಗುತ್ತೆ. ಪುಸ್ತಕ ಅಥವಾ ಮೊಬೈಲ್ನ ಕಣ್ಣಿಂದ ದೂರ ಹಿಡಿಬೇಕು. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಮೊಬೈಲ್ ತೋರಿಸ್ತಿರಲ್ವಾ, ತುಂಬಾ ಕೆಟ್ಟದ್ದು. ದೃಷ್ಟಿ ಕಡಿಮೆ ಆಗ್ತಿದೆ, ಮಬ್ಬಾಗ್ತಿದೆ ಮತ್ತು ತಲೆನೋವು ಬರ್ತಿದೆ ಅಂದರೆ ಹತ್ತಿರದಲ್ಲಿ ಹೋಗಿ ನಿಮ್ಮ ಕಣ್ಣಿನ ಪವರ್ ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಸ್ಪೆಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮೇನ್ ವಿಷಯ ಏನು ಗೊತ್ತಾ? ನಿಮ್ಗೆ ಆಲ್ರೆಡಿ ಸ್ಪೆಕ್ಸ್ ಬಂದಿದೆ ಅಂದರೆ ನೀವು ರೆಗ್ಯುಲರ್ ಆಗಿ ಯಾವುದೇ ವಸ್ತು ನೋಡಿದ್ರೂ ಸ್ಪೆಕ್ಸ್ ಹಾಕ್ಕೊಂಡೇ ನೋಡಬೇಕು. ಯಾಕಂದರೆ ನಿಮ್ಮ ಕಣ್ಣು ಆ ಸ್ಪೆಕ್ಸ್ಗೆ ನಿಮ್ಮ ಲೆನ್ಸ್ನ ಅಡ್ಜಸ್ಟ್ ಮಾಡುತ್ತೆ. ನಿಮಗೆ ಕಾಣೋದು ಸರಿಯಾಗಿ ಕಾಣಿಸುತ್ತೆ. ನೀವೇನಾದರೂ ಅದನ್ನ ಬಿಟ್ಟರೆ ನಿಮ್ಮ ಪವರ್ ಜಾಸ್ತಿ ಆಗುತ್ತೆ, ಮುಂದೆ ನೀವು ಸೋಡಾ ಬುಡ್ಡಿ ಆಗ್ತೀರಾ. ಈ ರೀತಿ ಕಂಟೆಂಟಾಗಿ ನಿಮ್ಮ ಪೇಜ್ ಫಾಲೋ ಮಾಡಿ. ಮತ್ತು ಈ ವಿಡಿಯೋನ ಆ ಸೋಡಾ ಬುಡ್ಡಿಗೆ ಶೇರ್ ಮಾಡಿ. ಮತ್ತು ಆ ಸೋಡಾ ಬುಡ್ಡಿನ ಕಮೆಂಟಲ್ಲಿ ಟ್ಯಾಗ್ ಮಾಡಿ ಯಾರಿಗೆ ಚಶ್ಮಾ ಇದೆ. ಧನ್ಯವಾದ.